ನಮಸ್ಕಾರ ರೀ ರೈತ ಮಿತ್ರರ. ನೋಡ್ರಿ, ಈಗ ಮೆಕ್ಕೆಜೋಳ ಬೆಳೆಯುವಂತಹ ಸಮಯ ಬಂದೈತ್ರಿ. ನಮ್ಮ ಜಿಲ್ಲೆ ಒಳಗೆ ಕಳೆದ ವರ್ಷ ಮೆಕ್ಕೆಜೋಳ ಬೆಳೆದ್ಬಿಟ್ಟು ಒಳ್ಳೆ ಚೊಲೋ ಫಲಿತಾಂಶ ಸಿಕ್ಕೈತ್ರಿ. ಮಸ್ತಾಗಿ ಬಂದೈತಿ. ಭರ್ಜರಿ ಕೊಯ್ಲು ಕೂಡ ಮಾಡ್ಯಾರ್ರಿ. ಬರ್ರಿ ಇವತ್ತು ನಾವು ಭೇಟಿ ಆಗಾಕತ್ತೀವಿ ಅಂತ ಅನುಭವ ಉಳ್ಳಂತಹ ಒಬ್ಬ ರೈತನ್ನ. ಅವರು 2 ಎತ್ತುಗಳ ಜೋಡಿ ಚಿಹ್ನೆ ಆಗಿರುವ ಕಂಪನಿಯಾದ ನುಜಿವೀಡು ಸೀಡ್ಸ್ನ NMH 4144 ಕ್ರಾಂತಿ ಹೆಸರಿನ ಹೈಬ್ರಿಡ್ ಮೆಕ್ಕೆಜೋಳ ಬೀಜವನ್ನ ಬಳಸಿದ್ದು ಕಳೆದ ಹಲವಾರು ವರ್ಷಗಳಿಂದ ಅದ್ಭುತವಾದಂತಹ ಫಲಿತಾಂಶವನ್ನು ಪಡೆದಾರ್ರಿ. ಬನ್ನಿ ನಮ್ಮ ರೈತ ಕಮಲಣ್ಣನ ಭೇಟಿ ಆಗೋಣ. ಅವರ ಮಾತಿನಲ್ಲೇ ಅವರ ಅನುಭವವನ್ನು ಕೂಡ ಕೇಳೋಣ. ನಮಸ್ಕಾರ ರೀ ಕಮಲಣ್ಣರ, ಹೆಂಗದಿರಿ? ನಮಸ್ಕಾರ ರೀ, ತುಂಬಾ ಚೆನ್ನಾಗದೇನ್ರಿ. ಅದಕ್ಕೆ ಈ ಕ್ರಾಂತಿ ಬೀಜನೇ ಕಾರಣ. ನನ್ನ ಕೃಷಿನೇ ಬದಲಾಗ್ಬಿಟ್ಟೈತ್ರಿ. ಕಮಲಣ್ಣರ, ಕಳೆದ ವರ್ಷ ನೀವು NMH 4144 ಕ್ರಾಂತಿ ಬೀಜ ಬಳಸಿದ್ರಲ್ಲ, ಹೆಂಗಿತ್ರಿ ನಿಮ್ಮ ಅನುಭವ? ನಾನು ನಿಜ ಹೇಳ್ತೀನಿ ನೋಡ್ರಿ, ನಾನು ಇತ್ತೀಚಿನ ವರ್ಷಗಳಿಂದ ಇದೇ ಕ್ರಾಂತಿ ಬೀಜನ ಬಳಸ್ತಾ ಇದ್ದೀನಿ. ಪ್ರತಿ ವರ್ಷವೂ ಹೈಯೆಸ್ಟ್ ಈಲ್ಡ್ ಬೆಳೆ ಬಂದಿದೆ. ಅದಾದಮೇಲೆ ಇದನ್ನು ಬಳಸಿದ್ರೆ ಬೀಜ ದೊಡ್ಡದಾಗಿರುತ್ತೆ, ತೂಕ ಹೆಚ್ಚಿಗೆ ಬರುತ್ತೆ, ಆಮೇಲೆ ಗಿಡಗಳು ಬಲಿಷ್ಠವಾಗಿರುತ್ತೆ. ನಾನು ಹೊಲದ ಫಲಿತಾಂಶ ನೋಡಿ ನಮ್ಮ ಹಳ್ಳಿ ಜನರೆಲ್ಲ ಇದೇ ಬೀಜ ಬಿತ್ತಿದ್ದಾರೆ. ಅದರಿಂದ ಅವ್ರಿಗೆ ಈ ವರ್ಷ ಒಳ್ಳೆ ಕಟಾವು ಸಿಕ್ಕಿದೆ. ಹೋ, ಹಂಗಂದ್ರ ನಿಮ್ಮ ಹಳ್ಳಿ ತುಂಬಾ ಈ ಬೀಜನ ಹರಡೈತಂದಂಗ. ಹೌದ್ರಿ, ಈಗ ನಮ್ಮ ಹಳ್ಳಿಯ ರೈತರೆಲ್ಲ ಇದೇ ಕ್ರಾಂತಿಯ ಬೀಜವನ್ನ ಬಿತ್ತಿದ್ದಾರೆ. ಈ ಒಂದು ಬೀಜದಿಂದ ನಮಗೆ ವಿಶ್ವಾಸದ ಜೊತೆಗೆ ಉತ್ತಮ ಆದಾಯ ಕೂಡ ಬರ್ತಾ ಇದೆ. ಆಗಿದ್ದಾಗ ನಾವು ಬೇರೆ ಬೀಜದ ಬಗ್ಗೆ ಯೋಚನೆ ಮಾಡೋ ಅವಶ್ಯಕತೆನೇ ಇಲ್ಲ ನಮಗೆ. ತುಂಬಾ ಚೆನ್ನಾಗಿ ಹೇಳಿದ್ರಿ ನೋಡ್ರಿ ಕಮಲಣ್ಣರ ನೀವು. ನಾನು ಈ ಬೀಜದ ಬಗ್ಗೆ ಕೇಳಿದೀನ್ರಿ. ಈ ಬೀಜದ ಎಲೆಗಳಿಗೆ ಅಷ್ಟು ಸುಲಭವಾಗಿ ಯಾವ ರೋಗಗಳು ಕೂಡ ಬರಲ್ಲ ಅಂತ. ಸರಿಯಾಗಿ ಮಾತಾಡಿದ್ರಿ. ಕಳೆದ ವರ್ಷ ಕೆಲವು ಹೊಲಗಳಲ್ಲಿ ರೋಗ ಬಂದಿತ್ತು, ಆದ್ರೆ ಕ್ರಾಂತಿಯ ಬೀಜದ ಗಿಡಗಳಿಗೆ ಯಾವುದೇ ಪರಿಣಾಮ ಆಗಿರಲಿಲ್ಲ. ಈ ಧಾನ್ಯವು ಬಹಳ ಒಳಿಯುತ್ತೆ, ತೂಕನೂ ಜಾಸ್ತಿ ಇರುತ್ತೆ, ಅದ್ರ ಜೊತೆಗೆ ಬಾಡಿ ಬೀಳುವ ಪ್ರಮಾಣ ಕೂಡ ಕಡಿಮೆ ಇರುತ್ತೆ. ಹಾಗಾದ್ರೆ ಎಷ್ಟು ತಿಂಗಳು ಒಳಗಡೆ ಈ ಬೆಳೆ ಬರ್ತಾನೆ? ನಾನು ಮೇ ತಿಂಗಳಲ್ಲಿ ಬಿತ್ತಿದ್ದು, ಆಗಸ್ಟ್ ತಿಂಗಳೊಳಗಡೆ ಸಂಪೂರ್ಣ ಬೆಳೆ ತಯಾರಾಗಿದೆ. ಅಂದ್ರೆ 110 ರಿಂದ 115 ದಿನಗಳೊಳಗಡೆ. ಹೋ ಕಮಲಣ್ಣ, ಹಂಗಂದ್ರೆ ಇತರೆ ಬೀಜಗಳಿಗೆ ಹೋಲಿಕೆ ಮಾಡ್ಕೊಂಡ್ರ ಈ ಬೀಜ ಅಂತೂ ಭರ್ಜರಿ ಅಣ್ಣ, ಭರ್ಜರಿ. ಬೇರೆ ಏನು ಇಲ್ಲ ಸರ್, NMH 4144 ಕ್ರಾಂತಿ ಬೀಜವೇ ನಮ್ಮ ರೈತರ ಪ್ರಥಮ ಆಯ್ಕೆ ಆಗಿದೆ. ಓಹೋ, ಸೂಪರ್ ಅಣ್ಣ. ಇಷ್ಟೊತ್ತು ನಮಗೆ ಮಾಹಿತಿ ಕೊಟ್ಟಿದ್ದೀರಣ್ಣ, ನಿಮಗೆ ನಮ್ಮ ಕಡೆಯಿಂದ ಧನ್ಯವಾದಗಳಣ್ಣ. ನಮಸ್ಕಾರ. ರೈತ ಸ್ನೇಹಿತರ, ನೀವು ಕೇಳಿದ್ರಿ ಕಮಲಣ್ಣ ಅವರ ಅನುಭವ ಹೆಂಗಿತ್ತು, ಮತ್ತ ಈ ಹಳ್ಳಿಯ ಇತರ ರೈತರು ಈ ಬೀಜದ ಮೇಲೆ ಎಷ್ಟು ನಂಬಿಕೆ ಇಟ್ಟಾರ, ವಿಶ್ವಾಸ ಇಟ್ಟಾರ ಅಂತಾಳೆ ನೀವ ನೋಡಿದ್ರಿ. ಈಗ ಸಾಮಾನ್ಯವಾಗಿ ನೀರಾವರಿ ಜಮೀನು ಆದ್ರ 30 ಕ್ವಿಂಟಾಲ್ ಅಥವಾ ಅದಕ್ಕಿಂತ ಹೆಚ್ಚು ಇಳುವರಿ ಬರುವಂತಹ ಸಾಧ್ಯತೆ ಇರುತ್ತೆ. ಆದ್ರ ಮಳೆ ಆಧಾರಿತ ಜಮೀನಿನಲ್ಲಿ 26 ರಿಂದ 28 ಕ್ವಿಂಟಾಲ್ ಇಳುವರಿ ತೆಗಿಬಹುದ್ರಿ. ನೀವು ಕೂಡ ಬಂಪರ್ ಕೊಯ್ಲು, ರೋಗ ನಿರೋಧಕ ಗಿಡಗಳು ಮತ್ತು ಬಲಿಷ್ಠ ಬೆಳೆಗೆ ಆಸೆ ಇಟ್ಟಿದ್ರೆ ಯಾವುದೇ ಸಂಶಯವಿಲ್ಲದೆ ಈಗಲೇ ಆರಿಸಿಕೊಳ್ಳಿ ನುಜುವೀಡು ಸೀಡ್ಸ್ನ ಹೈಬ್ರಿಡ್ ಮೆಕ್ಕೆಜೋಳ ಬೀಜ NMH 4144 ಕ್ರಾಂತಿ. ಹೆಚ್ಚಿನ ಮಾಹಿತಿಗಾಗಿ ಟೋಲ್ ಫ್ರೀ ಸಂಖ್ಯೆ 180057236330ಗೆ ಕರೆ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ರೈತ ಸ್ನೇಹಿತರೆ. ಅಲ್ಲಿವರೆಗೂ ನಮಸ್ಕಾರ.